ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಕಟ್ಟೆಗಳ ನೀರು ತುಂಬಿಸುವ ಯೋಜನೆ. ಈ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರೇ, ಕಾರ್ಯಕ್ರಮದ ಅಧ್ಯಕ್ಷರು ಈ ಭಾಗದ ಶಾಸಕರು ಆತ್ಮೀಯರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಅವರೇ, ಈ ಭಾಗದ ಸಂಸದರಾದ ಸುನೀಲ್ ಬೋಸ್ ಅವರೇ, ಕೊಳ್ಳೇಗಾಲ ಶಾಸಕರು ಹಿರಿಯರಾದ ಎ.ಆರ್. ಕೃಷ್ಣಮೂರ್ತಿ ಅವರೇ, ಚಾಮರಾಜನಗರ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರೇ, ಮರಿಸ್ವಾಮಿ ಅವರೇ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಎಚ್.ವಿ. ಚಂದ್ರು ಅವರೇ, ನಂಜನಗೂಡು ಶಾಸಕರಾದ ದರ್ಶನ್ ಅವರೇ, ವೇದಿಕೆ ಮೇಲುವಂಥ ಎಲ್ಲ ಗಣ್ಯರೇ, ಅಧಿಕಾರಿ ವರ್ಗದವರೇ, ಇವತ್ತು ಗುಂಡ್ಲುಪೇಟೆ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಸುಮಾರು 523 ಕೋಟಿ ರೂಪಾಯಿಯ ವೆಚ್ಚದ ಉದ್ಘಾಟನೆ ಇರ್ಬೋದು, ಶಂಕುಸ್ಥಾಪನೆ ಇರ್ಬೋದು. ಬಹುಶಃ ಇವತ್ತು ಈ ಭಾಗದ ಈ ತಾಲೂಕಿನ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ ಅಂತ ಕೂಡ ನಾವು ಭಾವಿಸ್ತಾ ಇದ್ದೇನೆ. ಶಾಸಕರು ಭಾಳಷ್ಟು ಮುತುವರ್ಜಿ ವಹಿಸಿ ನನ್ನ ಭಾಗದಲ್ಲಿ, ನನ್ನ ತಾಲೂಕಿನಲ್ಲಿ ಸಾರ್ವಜನಿಕವಾಗಿ ವಿವಿಧ ಇಲಾಖೆಯಿಂದ ಕಾರ್ಯ ಆಗಬೇಕು ಒಂದು ಪ್ರಯತ್ನದಿಂದ ಇಷ್ಟು ಸುಮಾರು ಬೇರೆ ಬೇರೆ ಇಲಾಖೆಯಿಂದ ಕೆಲಸ ತರುವಂಥ ಮಾಡಿದ್ದಾರೆ. ಅದು ಸಮಾಜ ಕಲ್ಯಾಣ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಗ್ರಾಮೀಣ ಇಲಾಖೆಯಿಂದ ಸುಮಾರು ಒಟ್ಟು 523 ಕೋಟಿಯ ಬೃಹತ್ ಮೊತ್ತದ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಶಂಕುಸ್ಥಾಪನೆ ಮಾಡ್ತಾಯಿದ್ವಿ. ಇದು ನಮ್ಮ ಶಾಸಕರ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಸಾಕ್ಷಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇನ್ನೂ ಅವರ ಅವಧಿಯಲ್ಲಿ ಭಾಳಷ್ಟು ಕೆಲಸ ಈ ಭಾಗದಲ್ಲಿ ಆಗಲೇ ಅವರೊಬ್ಬ ಆದರ್ಶ ಉತ್ತಮ ಶಾಸಕರಾಗಿ ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ಆರೋಪಿಸುತ್ತಾ, ಭಾಳ ವಿರೋಧ ಪಕ್ಷದವರು ಪ್ರತಿ ಸಾರಿ ಟೀಕೆ ಮಾಡ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲ, ಕೆಲಸ ಮಾಡೋದಿಲ್ಲ ಅಂತ. ಬಹುಶಃ ದುಡ್ಡು ಇಲ್ಲದೇ ಇದ್ದರೆ ಇಷ್ಟು 523 ಕೋಟಿ ಒಂದೇ ವರ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಅದಕ್ಕೆ ಇದೆ ಸಾಕ್ಷಿ, ನಮ್ಮ ಸರ್ಕಾರ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನೋದನ್ನೇ ಇವತ್ತು ಸಾಕ್ಷಿ. ಬಹುಶಃ ಇಂಥ ಕಾರ್ಯಕ್ರಮ ಇದು ಗುಂಡ್ಲುಪೇಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ರೀತಿ ನಾವು ಕೆಲಸ ಮಾಡೋದು ಸಾಕ್ಷಿ ಆಗಿದೆ ಅನ್ನೋ ಮಾತನ್ನು ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಮುಖ್ಯಮಂತ್ರಿಗಳ ಹೆಸರಿನಂಥ ಯೋಜನೆಯಲ್ಲಿ ಸುಮಾರು 50 ಕೋಟಿ ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ, ಪ್ರತಿ ಇದು 3ನೇ ಸಾರಿ 50 ಕೋಟಿಯನ್ನು ಮುಖ್ಯಮಂತ್ರಿಗಳ ಹೆಸರಿನ ಯೋಜನೆ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಕೂಡ ಅಷ್ಟೇ ಹಣವನ್ನು 50 ಕೋಟಿ ರೂಪಾಯಿಯನ್ನು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೇಳಕ್ಕೆ ನಾನು ಭಾಳ ಹೆಮ್ಮೆ ಆಗ್ತಾಯಿದೆ. ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಗೆ ಹಿಂದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷ ಸಂಪುಟ ಸಭೆಯಲ್ಲಿ ನಮ್ಮ ಇಲಾಖೆದ 90 ಕೋಟಿ ಹಣವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ತಮಗೆಲ್ಲ ಗೊತ್ತಿರಬಹುದು. ಅದು ಪಾಲಾರದಿಂದ ಹೊಗೇನಕಲ್ಗೆ ರಸ್ತೆ ಇರ್ಬೋದು, ಸೇತುವೆಗಳಿರ್ಬೋದು, ತಮಿಳುನಾಡಿಗೆ ಹೋಗುವಂಥ ರಸ್ತೆಗಳನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಹಣವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಚಾಮರಾಜನಗರದಲ್ಲಿ VIP ಗೆಸ್ಟ್ ಹೌಸ್ ಕೂಡ ಸೇರಿದ್ದು ಇನ್ನೊಂದು ವಿಶೇಷ. ಇದ್ರ ಜೊತೆ ನಾವು ಹೊಗೇನಕಲ್ನಲ್ಲಿ ಪ್ರವಾಸಿ ಸ್ಥಾನವನ್ನು ಮಾಡಬೇಕು, ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು 50 ಕೋಟಿ ರೂಪಾಯಿಯಲ್ಲಿ ಒಂದು ಸೇತುವೆಯನ್ನು ಶಾಂಕ್ಷನ್ ಮಾಡಿದ್ದೀವಿ. ಇದು ನೇರವಾಗಿ ಬೆಂಗಳೂರಿನಿಂದ ಕನಕಪುರದಿಂದ ನೇರವಾಗಿ ಹೊಗೇನಕಲ್ಗೆ ಸಂಪರ್ಕ ಸೇತುವೆ ನದಿಗೆ, ಕಾವೇರಿ ನದಿಗೆ ಇದು ಜೋಡಣೆ ಮಾಡುವಂಥ ಮಹತ್ವದ ಹೆಜ್ಜೆಯನ್ನು ನಮ್ಮ ಇಲಾಖೆ ಇಟ್ಟಿರೋದು. ಬಹುಶಃ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರವಾಸ ಇಲಾಖೆ ಜಂಟಿಯಾಗಿ ನಾವು ಕೆಲಸ ಮಾಡೋದಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಇದರಿಂದ ಭಾಳಷ್ಟು ಉದ್ಯೋಗ ಅವಕಾಶಗಳು, ಅಲ್ಲಿ ವ್ಯಾಪಾರ ವಹಿವಾಟುಗಳು
ಭಾಳಷ್ಟು ಜನರಿಗೆ ಹೋಗಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಸೇತುವೆಯನ್ನು ಕಾವೇರಿ ನದಿಗೆ ನಾವು ಒಡ್ಲಾಗಿ ನಿರ್ಮಾಣ ಮಾಡ್ತಿದ್ವಿ. ಇದು ತಮಿಳುನಾಡಿಂದ ಕನೆಕ್ಟ್ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹೊಂದಿದ್ದೇವೆ. ಇನ್ನೂ ಹಲವಾರು ಯೋಜನೆಗಳನ್ನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದು ನಮಗೆ ಭಾಳ ಹೆಮ್ಮೆ ಆಗಿದೆ. ಸುಮಾರು 10,000 ಕೋಟಿಯನ್ನು ನಮ್ಮ ಇಲಾಖೆ ಪ್ರತಿ ವರ್ಷ ರಸ್ತೆಗೆ, ಸೇತುವೆಗೆ ಮತ್ತು ಹೊಸ ಕಟ್ಟಡಗಳಿಗೆ ನಿರ್ಮಾಣ ಮಾಡ್ತಿರೋದು ಬಹುಶಃ ತಮಗೆಲ್ಲ ಗೊತ್ತಿರಲಂಥ ಈ ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ಹಲವಾರು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ, ಬೇರೆ ಬೇರೆ ಇಲಾಖೆ ಕೂಡ ಇವತ್ತು ಜನರ ಪರವಾಗಿ, ರಾಜ್ಯದ ಪರವಾಗಿ ಕೆಲಸ ಮಾಡ್ತಿರೋದು ಬಹುಶಃ ನಮ್ಮ ಸರ್ಕಾರದ ಸಾಧನೆ ಮತ್ತು ಅಭಿವೃದ್ಧಿ ಪಥದತ್ತ ಹೋಗುತ್ತಿರುವಂಥ ಈ ಕಾರ್ಯಕ್ರಮ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಹಲವಾರು ಯೋಜನೆಯನ್ನು ಜನರ ಪರವಾಗಿ, ರಾಜ್ಯದ ಅಭಿವೃದ್ಧಿ ಪರವಾಗಿ ಮಾಡಲಿಕ್ಕೆ ನಮ್ಮ ಇಲಾಖೆ ಬದ್ಧವಾಗಿ ಅಂತ ಹೇಳುತ್ತಾ, ಬಹುತೇಕ ಇವತ್ತಿನ ಕಾರ್ಯಕ್ರಮ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಂತ ಒಂದು ಸಾಕ್ಷಿಯಾಗಿದೆ ಅಂತ ಹೇಳುವ ಮಾತನ್ನು ಹೇಳುತ್ತಾ, ಸುಮಾರು ಕಾರ್ಯಕ್ರಮವನ್ನು, ಯೋಜನೆಗಳನ್ನು ನಮ್ಮ ಇಲಾಖೆ ಮುಂದೂ ಕೂಡ ಚಾಮರಾಜನಗರ ಜಿಲ್ಲೆ ಇರ್ಬೋದು ಅಥವಾ ಗುಂಡ್ಲುಪೇಟೆಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಾಸಕರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ರಸ್ತೆಗಳಿರ್ಬೋದು, ಬೇರೆ ಬೇರೆ ಕಾಮಗಾರಿಗಳನ್ನು ಅದನ್ನು ಪ್ರಯಾರಿಟಿ ಮೇಲೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮನೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ.